ಅವ್ರು ಹೀಗೆ ತಿರ್ತಾ ಇದ್ರು. ಅನೇಕ ಹಳ್ಳಿಗಳ ಸಮೂಹ, ಒಂದು ಹಳ್ಳಿ ಮುಂದೆ, ಆ ಸಮೂಹದ ಒಂದು ಹಳ್ಳಿಯ ಹೊರಗಡೆ ಒಂದು ಹಳ್ಳಿ ಕಟ್ಟೆ, ಅಲ್ಲಿ ಕೂತಿದ್ರು. ಊರ್ನವ್ರಿಗೆ ಇವ್ರ ಹೆಸರು ಗೊತ್ತಿತ್ತು, ಪರಿಚಯ. ಬರೋರು ಏನೋ ಕ್ವಶನ್ ಕೇಳೋದು, ದೊಡ್ಡ ಮನುಷ್ಯನಲ್ವಾ. They used to ask a question, he used to answer a question. That's how it was going on 3 days. ಹೀಗೆ 3 ದಿನ ನಡೆದಿತ್ತು. 4ನೇ ದಿನ ಪಕ್ಕದ ಹಳ್ಳಿಲಿ ಒಬ್ಬ 7ನೇ ಕ್ಲಾಸ್ ಓದೋ ತರಲೆ ಹುಡುಗ ಇದ್ದ, ನಾಟಿ ಬಾಯ್. ಅವನಿಗೆ ಈ ಸ್ವಾಮೀಜಿಗಳನ್ನ ಸೋಲಿಸ್ಬೇಕು ಅಂತ ಆಸೆ ಆಗುತ್ತೆ. ಈ ವಾಂಟೆಡ್ ಟು ಡಿಫೀಟ್ ದಿಸ್ ಸ್ವಾಮೀಜಿ. ಬಂದ ಗುರುಗಳಿಗೆ ಹೇಳ್ದ, ಗುರುಗಳೇ ತಾವು ಇಲ್ಲಿ ಕೂತ್ಕೊಂಡು ಎಲ್ಲೋ ನಡೆಯೋದು ಹೇಳ್ತಿರಂತೆ, ನಾನೇನು ಒಪ್ಕೊಳ್ಳಲ್ಲ ನೀವು ದೊಡ್ಡ ಮನುಷ್ಯರು ಅಂತ. ಇಲ್ಲೇ ಏನೋ ನಡೀತಾ ಇದೆ, ಸಮಥಿಂಗ್ ಇಸ್ ಹ್ಯಾಪನಿಂಗ್ ಹಿಯರ್ ಓನ್ಲಿ. ನೀವೇನು ಅಂತ ಹೇಳ್ಬಿಟ್ರೆ ನೀವು ದೊಡ್ಡ ಮನುಷ್ಯರು ಅಂತ ಒಪ್ಕೋತೀನಿ ಅಂತ. ಹೌದಾ, ಕೇಳು, ಪ್ರಶ್ನೆ ಕೇಳಬೇಕಾ, ಕೇಳು ಕೇಳು. ಅವನು ಹೇಳ್ದ, ಗುರುಗಳೇ ಎಲ್ಲೋ ನಡೆಯೋದು ಬೇಡ ನೋಡಿ, ಇಲ್ಲಿ ನಾನು ಕೈ ಮುಚ್ಚಿಟ್ಕೊಂಡಿದ್ದೀನಿ, ನಿಮ್ಮ ಹ್ಯಾಂಡ್ ಈಸ್ ಕ್ಲೋಸ್, ಒಳಗಡೆ ಏನಿದೆ ಹೇಳಿ ಸಾಕು ಅಂತ. ಸ್ವಾಮೀಜಿ ಕಣ್ಣು ಮುಚ್ಚಿದ್ರು, ಕಣ್ಣು ತೆಗೆದ್ರು. ದಿವ್ಯ ಶಕ್ತಿ ಉಳ್ಳ ಮಹಾನ್ ಋಷಿ ಸದೃಶನ್ ಗುರುಗಳು ಹೇಳಿದ್ರು, ಮಗು ನಿನ್ನ ಕೈನಲ್ಲಿ ಒಂದು ಸುಂದರವಾದ ಪುಟ್ಟದಾದ ಪಕ್ಷಿ ಇದೆ. ಥೋಡ ಸ್ಮಾಲ್ ಬ್ಯೂಟಿಫುಲ್ ಬರ್ಡ್ ಇನ್ ಮೈ ಹ್ಯಾಂಡ್. ಬಾಯ್ ಗಾಟ್ ಶಾಕ್. ಅವನಿಗೆ ಶಾಕ್ ಆಗೋಯ್ತು. ಯಾಕೆ? ನಿಜವಾಗ್ಲೂ ಒಂದು ಪಕ್ಷಿ ಇಟ್ಕೊಂಡು ಬಂದಿದ್ದೆ. ಅವ್ರಿಗೆ ಹೆಂಗ್ ಗೊತ್ತಾಗೋಯ್ತು? ಆದ್ರೆ ಅವನು ಸೋಲಕ್ ರೆಡಿ ಇಲ್ಲ, ಅವನು ಸೋಲ್ಸಕ್ ಬಂದಿರೋದು ಗುರುಗಳು. ಅವನಂದ, ಗುರುಗಳೇ ತಾವು ಹೇಳಿದ್ ಕರೆಕ್ಟ್, ಪಕ್ಷಿ ಇದೆ ಅಂದ್ರಿ ಕರೆಕ್ಟ್. ಈಗ 2ನೇ ಪ್ರಶ್ನೆ, ಕೊನೆ ಪ್ರಶ್ನೆ. ಈ ಪ್ರಶ್ನೆಗೆ ನೀವು ಉತ್ತರ ಹೇಳಿದ್ರೆ ದೊಡ್ಡವರು ಅಂತ ಕಂಟ ಒಪ್ಕೋತೀನಿ. ಕೊನೆ ಪ್ರಶ್ನೆ, ಲಾಸ್ಟ್ ಕ್ವಶನ್, ಕೇಳಪ್ಪ ಕೇಳು. ಅವನೇನ್ ಮಾಡ್ದ, ಕೈ ಮುಚ್ಚಿಟ್ಕೊಂಡಿದ್ದಲ್ಲ, ಕೇಳ್ದ, ಗುರುಗಳೇ ಪಕ್ಷಿ ಇದೆ ಅಂದ್ರಿ ಕರೆಕ್ಟ್. ಈಗ ಹೇಳಿ, ಈ ಪಕ್ಷಿ ಬದುಕಿದೆಯೋ ಸತ್ತಿದೆಯೋ? ಟೆಲ್ ಮಿ ವೆದರ್ ಇಟ್ ಇಸ್ ಡೆಡ್ ಆರ್ ಅಲೈವ್. ಸ್ವಾಮೀಜಿ ಕಣ್ಮುಚ್ಚಿದ್ರು, ಕಣ್ ತೆಗೆದ್ರು, ಉತ್ತರ ಹೇಳೋಕ್ ಆಗಲಿಲ್ಲ. ಸೋಲೋ ಟೈಮ್ ಬಂದ್ಬಿಡ್ತು. ಯಾಕೆಂದ್ರೆ ಹುಡುಗ ತರಲೆ. ಬದುಕಿದೆ ಅಂದ್ರೆ ಅಲ್ಲೇ ಇಚ್ಚಿಕ್ ಸಾಯಿಸ್ಬಿಡ್ತಾನೆ, ಸತ್ತಿದೆ ಅಂದ್ರೆ ಹಾರ ಬಿಟ್ಬಿಡ್ತಾನೆ. ಏನ್ ಹೇಳಿದ್ರು ರಿವರ್ಸ್ ಗೆ. ನಿಮ್ ಹುಡುಗರಿಗೆ ಅಲ್ಲ, ಸ್ವಾಮೀಜಿ ಸೋಲ್ತಾನ, ಕಣ್ಣು ಮುಚ್ಚಿದ್ರು, ಕಣ್ ತೆಗೆದ್ರು, ಒಂದು ಮಾತು ಹೇಳಿದ್ರು. ಆ ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ. ಆಗ ಹೇಳಿದ ಪಿಟೀಲಿನ ಜೊತೆಗೆ ಈ ಕಥೆಯನ್ನು ಸೇರಿಸಿಕೊಂಡು ಒಟ್ಟಾರೆಯಾಗಿ ನೀವು ನಿರ್ದೇಶಕತ್ವವನ್ನು ಪಡಿಬೇಕು. ಅವ್ರು ಹೇಳ್ತಾರೆ, ಮಗು ಈ ಪಕ್ಷಿಯ ಭವಿಷ್ಯ ನಿನ್ನ ಕೈಯಲ್ಲಿ, ನೀನು ಬದುಕಿಸಬಹುದು, ಮನುಷ್ಯ. ನಿಮ್ಮೆಲ್ಲರ ಉತ್ತಮ ಶಿಕ್ಷಕರಾಗುವುದು, ಉತ್ತಮ ಸಮಾಜದ ಬದಲಾವಣೆ ಆಗುವುದು, ಟ್ರಾನ್ಸ್ಫಾರ್ಮೇಶನ್ ಏಜೆಂಟ್, ಪರಿವರ್ತನಾ ಏಜೆನ್ಸಿ, ಏನ್ ಬೇಕಾದ್ರೂ ಆಗೋದು ನಿಮ್ ಕೈನಲ್ಲಿದೆ. ಅದ್ರ ಮಜಾ ನೋಡಿ, ಇಡೀ ಪ್ರಪಂಚದಲ್ಲಿ ಯಾರಿಗೂ ಇಲ್ಲದ ಇನ್ನೊಂದು ಶಕ್ತಿ ನಿಮ್ಗಿದೆ. ನಿಮ್ಮ ಏಳಿಗೆಗೆ ನೀವು ಶಿಲ್ಪಿಗಳು. ಅಷ್ಟೇ ಅಲ್ಲ, ಲಕ್ಷ ಕೋಟಿ ಜನ ಮಕ್ಕಳ ಬದಲಾವಣೆಯನ್ನು ಮಾಡಿ ಅಂತ ನಿಮ್ ಕೈ ಕೊಟ್ಟಿದ್ದೀವಿ. ನಿಮ್ಮ ಏಳಿಗೆಗೂ ನೀವೇ ಯಜಮಾನರು, ನಮ್ಮ ಮಕ್ಕಳ ಏಳಿಗೆಗೂ ನೀವೇ ಯಜಮಾನರು. ಒಬ್ಬ ಇಂಜಿನಿಯರ್ ಸರಿಯಲ್ಲದವನು ಬಂದ್ರೆ ಒಂದು ಡ್ಯಾಮ್ ಹೊಡೆದು ಹೋಗ್ಬೋದು. ಒಬ್ಬ ಡಾಕ್ಟರ್ ಸರಿಯಲ್ಲದವನು ಬಂದ್ರೆ ಒಬ್ಬ ಸತ್ವ ಕೊಡ್ಬೋದು. ಒಬ್ಬ ಜಡ್ಜ್ ಸರಿ ಇಲ್ಲದಿದ್ರೆ ಒಬ್ಬ ಸರಿಯಾಗಿದ್ದವನು ಜೈಲಿಗೆ ಹೋಗ್ಬೋದು. ಆದ್ರೆ ಒಬ್ಬ ಗುರು ತಪ್ಪು ಹೋದ್ರೆ ಇಡೀ ಜನರೇಷನ್ ನಾಶ. ಅದರಿಂದ ಒಬ್ಬ ಶಿಕ್ಷಕ ಬಹಳ ಎಚ್ಚರಿಕೆಯಿರಬೇಕು. ನೀವ್ಯಾರೋ ಸಂಬಳಕ್ಕಾಗಿ ಮಾಡಬಾರ್ದು. ತುಂಬಾ ಜನ ಏನೂ ಸಿಗಲಿಲ್ಲ, ಟೀಚರ್ ಆದೆ. ಒಂದು ಫ್ಯಾಷನ್ನು, ಇನ್ನೊಂದು ಪ್ಯಾಷನ್. ಪ್ಯಾಷನ್ ಇರಬೇಕು. ನಾನು ಟೀಚರ್ ಆಗಬೇಕು ಅಂತಲೇ ನಮ್ಮ ಶಿಷ್ಯ ಒಬ್ಬಿದ್ದಾನೆ, ಬೆಳಗ್ಗೆ ಬಂದಿದ್ದ. ಅವನು ಬರ್ತೀನಿ ಹೋದಂತಿಲ್ಲ, ಅವನು ಸೂರ್ಯ ಅಂತ. ಅವನಿಗೆ ಡಾಕ್ಟರ್ ಆಗ್ಬೋದಾಗಿತ್ತು. ನಮ್ಮಲ್ಲೇ PUC ಓದಿದ್ದು ನಮ್ಮ ಶಾಲೆನಲ್ಲೇ. ಅವ್ನು ಡಾಕ್ಟರ್ ಆಗ್ಬೋದಾಗಿತ್ತು, ಎಂಜಿನಿಯರ್ ಆಗ್ಬೋದಾಗಿತ್ತು, ಏನ್ ಬೇಕಾದ್ರೂ ಆಗ್ಬೋದಾಗಿತ್ತು. ಅವನು RD ಪೀರಿಯಡ್ಗೆ NCC ಇಂದ ನರೇಂದ್ರ ಮೋದಿ ಮುಂದೆ ಹೋಗಿ ಒಂದು ಡ್ಯಾನ್ಸ್ ಆಡಿ, ಒಂದು NCC ಮಾಡಿ ಬಂದರು. ಆದ್ರೆ ಅವನು ಟೀಚರ್ ಆಗ್ಬೇಕು ಅಂತ BSc ಆಯ್ತು, MSc ಆಯ್ತು, ಈಗ MD ಸೇರ್ಬೇಕು, BD MD. ಸೊ ಟೀಚರ್ ಆಗ್ಬೇಕು ಅಂತ ಗೊತ್ತಾಗ್ತದೆ. ನಮ್ಮ ನಿರ್ಧಾರ ಆಗಿರ್ಬೇಕು. ನೀವು ಸಂಬಳಕ್ಕೆ ದಯವಿಟ್ಟು ಕೆಲಸ ಮಾಡ್ಬೇಕು. ಸಂಬಳ ನೀವು ಕೊಡೋ, ಒಬ್ಬ ಶಿಕ್ಷಕನಿಗೆ ಸಂಬಳ ಕೊಡುವ ತಾಕತ್ತು, ಕೆಪಾಸಿಟಿ ಯಾವ ಸರ್ಕಾರಕ್ಕೂ ಇಲ್ಲ, ಯಾವ ಮ್ಯಾನೇಜ್ಮೆಂಟ್ಗೂ ಇಲ್ಲ. ನಿಮಗೆ ಕೊಡ್ತಿರೋದು ಗೌರವಧನ, ಆನರ್. ಅವರಿಗೆ ನಿಮಗೆ ಸಂಬಳ ಕೊಡಕ್ಕೆ ನಮ್ಮ ಕೈಲಾಗಿ ನೀವು ಖುಷಿಯಿಂದ ಮಾಡಬೇಕು. ಯಾಕೆಂದ್ರೆ ಜಗತ್ತನ್ನು ಬದಲಾಯಿಸುವ ಮಂತ್ರ ದಂಡ ಇಟ್ಕೊಂಡು ಮಹಾನ್ ವ್ಯಕ್ತಿ. ಅದರಿಂದ ಶಿಕ್ಷಕರಾಗೋದೇ ಪುಣ್ಯ ಫಲ. ಓದಿರಿ, ಎಡಿಸನ್ ಓದು, ಥಾಮಸ್
ಸರ್ವಿಸ್. ಅವನಂತ ವಿಜ್ಞಾನಿ ಬರಕ್ ಸಾಧ್ಯನೇ ಇಲ್ಲ. ಅವನಷ್ಟು ದೊಡ್ಡ ಲ್ಯಾಬೊರೇಟರಿ ಇದ್ದವ್ರು ಇನ್ಯಾರೂ ಇಲ್ಲ. ಅವನಷ್ಟು ಬಂದಷ್ಟು ಕಷ್ಟ ಇನ್ಯಾರಿಗೂ ಇಲ್ಲ. ಬಲ್ಬ್ ಕಂಡು ಹಿಡಿದವನು ಅವನು 990 ಸಲ ಪ್ರಯತ್ನ ಪಟ್ಟ, ಬಲ್ಬ್ ಬರ್ಲಿಲ್ಲ. ಆ 990 ಸಲ ಒಳಗೆ 10,000 ಮೆಟೀರಿಯಲ್ಸ್ ಬಳಸ್ಬಿಟ್ಟಿದ್ದಾರೆ ಆ ಬಲ್ಬ್. ನೀವು ಟೆಕ್ಸ್ಟೈಲ್ ಹಾಕ್ಬೇಕಲ್ಲ, ಅದು ಬೇರೆ ಬೇರೆ ಮೆಟೀರಿಯಲ್. ಅವನ ಫ್ರೆಂಡ್ ಹೇಳ್ತಾನೆ, ಲವ್ ಇಷ್ಟೆಲ್ಲ ಆಯ್ತು, 900 ಪ್ರಯೋಗ ಆಯ್ತು, 10,000 ಮೆಟೀರಿಯಲ್ ಬರಬೇಡ ಆಯ್ತು. ಅದಕ್ಕೆ ಎಡಿಸನ್ ಹೇಳ್ತಾನೆ, ನೆಕ್ಸ್ಟ್ ಟೈಮ್ ಮಾಡ್ತೀರಲ್ಲ ಅವಾಗ ಬೇರೆ ಮೆಟೀರಿಯಲ್ ಉಪಯೋಗಿಸ್ತಿಲ್ಲ, ಬರುತ್ತೆ ಕಣ. ಬಂತಲ್ಲ ಬಲ್ಬ್ ಬಂದ್ಬಿಡ್ತು, ಬಲ್ಬ್ ಮಾಡ್ಬಿಡ್ತು. ಪ್ರಶ್ನವ್ರನ್ನೆಲ್ಲ ಕರೆದ, ಸ್ವಿಚ್ ಒತ್ತ, ಲೈಟ್ ಹತ್ಕೊಂಡ್ಬಿಡ್ತು. ಎಲ್ಲ ಚಪ್ಪಾಳೆ, ಅದ್ಭುತ ಚಪ್ಪಾಳೆ. ಜಗತ್ತಿಗೆ ಬೆಳಕನ್ನೇ ಕೊಟ್ಟವನು ಅವನು. ಎಲ್ಲ ಕೂತಿದ್ದಾರೆ. ಏನಿ ಕ್ವಶನ್ ಅಂತ ಬೇಟ್ರಿ ಕೇಳ್ದಂಗೆ ತುಂಬುಟ